ಸಾಧಿಕೆ ಶರಣ್ಯ ಜಡೆಯ ಅವರೇ ನಾರಾಯಣ ಮೋಹನ ವರ್ಣ ನಿಲ್ಸ್ಬಿಟ್ಟು ಅಂದ್ರೆ ಎಷ್ಟು ಒಳ್ಳೆ ನೀನು ಮುಚ್ಕೊಂಡು ಹೋಗಲಾಡನ ಸುತ್ತಿ ಮುಸ್ಲಿ ಬರ್ಕೊಂಡು ಇಟ್ಲಾ ಕೊಡ್ಕೊಂಡು ಕಣ್ಣಿಂದ ಅಂತೆ. ಓಂ ನಮೋ ವೆಂಕಟೇಶಾಯ. ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಹರಿವಂಶ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಶ್ರೀನಿವಾಸ ಭೂವೈಕುಂಠದಲ್ಲಿ ನಡೆಸಿಕೊಳ್ಳುತ್ತಾ ಇರತಕ್ಕಂತ ಬ್ರಹ್ಮೋತ್ಸವಗಳನ್ನ ತಾನು ಮುಳಬಾಗಿಲಿನಲ್ಲಿ ಮೂಡಲ ತಿರುಮಲ ಎಂದು ಹೆಸರಿಗೆ ವಾಸಿಯಾಗಿರ್ತಕ್ಕಂಥ ಮುಳಬಾಗಿಲು ಕ್ಷೇತ್ರದಲ್ಲಿ ಹರಿವಂಶ ವೈಭವ ಮಂಟಪದಲ್ಲಿ ಸ್ವಾಮಿ ಕಳೆದ 13 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾನೆ. ಈ 13ನೆಯ ಬ್ರಹ್ಮೋತ್ಸವದ ಒಂದು ಆಚರಣೆಯ ಸಲುವಾಗಿ ನೂತನ ವಿರಾಟ್ ಮೂರ್ತಿಯನ್ನ ಮಾಡಿಸಬೇಕು ಅಂತ ನಮ್ಮ ಬ್ರಹ್ಮೋತ್ಸವ ಸಮಿತಿ ನಿರ್ಧರಿಸಿದ್ದು, ಅದರ ಸಲುವಾಗಿ ಕಳೆದ 5 ವರ್ಷದ ಹಿಂದೆ ಬ್ರಹ್ಮೋತ್ಸವಗಳಿಗೆ ಉತ್ಸವ ಮೂರ್ತಿಯನ್ನ ಮಾಡಿಕೊಟ್ಟಂತ ಶಿಲ್ಪಿ ಮಂಜುನಾಥಾಚಾರ್ಯ ಅವರನ್ನೇ ನಾವು ನಮ್ಮ ವಿರಾಟ್ ಮೂರ್ತಿಯವರನ್ನ ಸಿದ್ಧ ಮಾಡಿಕೊಳ್ಳಿಕ್ಕೆ ಆಯ್ಕೆ ಮಾಡಿಕೊಂಡು ಅವರು ಈ ದಿನ ಈ ಭವ್ಯವಾದ ವೈಭವ ಮೂರ್ತಿಯನ್ನ ಸಿದ್ಧಪಡಿಸಿ ಕೊಡ್ತಾ ಇದ್ದಾರೆ. ಈ ಭವ್ಯ ಮೂರ್ತಿಯನ್ನ ಈ ದಿನ ತೆಗೆದುಕೊಂಡು ಹೋಗಿ ನಮ್ಮ ತ್ರಯೋದಶ ವಾರ್ಷಿಕ ಶ್ರೀ ವಿಷ್ಣು ಮಹಾಯಾಗ ಮಹೋತ್ಸವ ಪ್ರಾರಂಭ ಆಗ್ತಾ ಇದೆ. ನಾಳೆ ದಿನ ಅಧಿವಾಸ ಹೋಮಗಳು, ನಾಳೆ ಸಂಜೆ ಸ್ವಾಮಿಯವರ ಒಂದು ವೈಭವದ ಶಾಂತಿ ಹೋಮ ಮತ್ತು ಮಹಾಶಾಂತಿ ಅಭಿಷೇಕ, ನಾಡದ್ದು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಎಲ್ಲ ನಡೆಯಲಿದೆ. ಅದಾದ ಮೇಲೆ ಬ್ರಹ್ಮೋತ್ಸವದ ಎಲ್ಲ ಉತ್ಸವಗಳು ನಡೆಯಲಿದೆ. ಈ ಉತ್ಸವ ಮೂರ್ತಿಯನ್ನ ವಿರಾಟ್ ಮೂರ್ತಿಯನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಹೇಳಿದ ಸಮಯದಲ್ಲಿ ಅಷ್ಟೇ ಪ್ರೀತಿಯಿಂದ ಮತ್ತು ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಿಕೊಟ್ಟಂತ ಶಿಲ್ಪಿ ಮಂಜುನಾಥಾಚಾರ್ಯ ಮತ್ತು ತಂಡದವರಿಗೆ ಈ ಶ್ರೀನಿವಾಸ ದೇವರು ಪರಬ್ರಹ್ಮ ಶ್ರೀನಿವಾಸ ಮಹಾಲಕ್ಷ್ಮಿ ಸಮೇತನಾಗಿ ಹಿತೋಪ್ಯತಿಶಯವಾದಂತಹ ಸಮೃದ್ಧಿ, ಶಾಂತಿ, ಸುಖ, ನೆಮ್ಮದಿಗಳನ್ನ ಕೊಟ್ಟು ಸಂಪೂರ್ಣ ಆಯುಷ್ಯವನ್ನು ಕೊಟ್ಟು ಇಂತಹ ಸಾವಿರಾರು ಕೆಲಸಗಳನ್ನ ಮಾಡಿ ಜನರ ಮತ್ತು ದೇವರ ಪ್ರೀತಿಗೆ ಪಾತ್ರರಾಗಲಿ ಅಂತ ಹೇಳ್ತಾ ನಾವು ಅವರಿಗೆ ನಮ್ಮ ಮನಃಪೂರ್ವಕವಾದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಸ್ವಾಮಿಯ ನೇತ್ರೋನ್ಮೇಲನ ಈಗ ತಾನೇ ಆಗಿದ್ದು, ಸ್ವಾಮಿಯ ಶರೀರವೇ ಜ್ಞಾನ ಆನಂದಮಯವಾದ ಶರೀರ. ಸ್ವಾಮಿಯನ್ನ ನೋಡುವಾಗಲೇ ಆನಂದ ಅಭಿವೃದ್ಧಿ ಆಗ್ತಾ ಇದೆ. ಕಣ್ಣುಗಳು ಬಹಳ ಹೊಳಪಿನಿಂದ ಕಾಂತಿಯಿಂದ ಕೂಡಿದೆ, ತುಟಿ ನಗುತ್ತಾ ಇದೆ. ಇಂತಹ ಬಹಳ ಸುಂದರವಾದ ಮೂರ್ತಿಯನ್ನ ಸಿದ್ಧಪಡಿಸಿಕೊಟ್ಟಿದ್ದಾರೆ. ನಾವು ಅವರಿಗೆ ಆಭಾರಿಗಳಾಗಿದ್ದೇವೆ. ಇಂದಿರಾರಮಣ ಗೋವಿಂದೋ. ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಮದ್ ವಿರಾಟ್ ಪೌತ್ರಿ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ. ಕಾಳಕಾ ದೇವತಾಭ್ಯ ನಮಃ. ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದಿವಸ ನಮ್ಮ ತಾಲೂಕಿನ ಡಾಕ್ಟರ್ ರಂಗರಾವ್, ಅಂದ್ರೆ ಅವ್ರು ನಾಮ್ ಡಾಕ್ಟರ್ ಅನ್ನೋದು, ಎಲ್ಲಾರು ನಾಮ್ ಡಾಕ್ಟರ್ ಅಂದ್ರೆ ನಮ್ಗೆಲ್ಲ ಪರಿಚಯ ಆಗೋದು, ಇಲ್ಲ ಕೊಡ್ದಾಗಲ್ಲ. ತಿರುಪತಿಯಲ್ಲಿ ದರ್ಶನಕ್ಕೆ ಯಾವ ತರ ಕ್ಯೂ ಇರ್ತದೋ ಸೇಮ್ ಅದೇ ಯಥಾ ಪ್ರಕಾರವಾಗಿ ನಮ್ಮ ಶ್ರೀನಿವಾಸ ವೈದಿಕ ಶಾಲೆಯಲ್ಲಿ ಕ್ಯೂ ಇರಬೇಕು. ಅವ್ರ ದರ್ಶನ ಪಡೆಯೋದು ಸೇಮ್ ತಿರುಪತಿ ವೆಂಕಟರಮಣ ಶ್ರೀನಿವಾಸನ ದೇವರ ದರ್ಶನ ಪಡೆಯಬೇಕು ಎಷ್ಟು ಕಷ್ಟ ಇರ್ತದೋ ಇವ್ರ ದರ್ಶನ ಪಡೆಯುವ ಅಷ್ಟೇ ಕಷ್ಟ ಇರ್ತದೆ. ಅಂದ್ರೆ ಅಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಅವರ ವೈದಿಕಕ್ಕೋಸ್ಕರವಾಗಿ. ಕೋಲಾರ ಡಿಸ್ಟಿಕ್ ಅಲ್ಲಿ ನಮ್ಗೆ ಹೆಸರುವಾಸಿ ಮಾಡಿರುವಂತ ನಮ್ಮೊಂದು ಹೆಮ್ಮೆ ಅಂತ ಹೇಳ್ಕೋಬೇಕು, ನಮ್ಗೊಂದು ಆನಂದವಾಗೈತೆ.
ಯಾರು ಸಿಗಲ್ಲ. ಎಷ್ಟೋ ಬಡ ಜನರಿಗೆ, ಎಷ್ಟೋ ಬಡವರಿಗೆ ಪಾಪ ಎಂತೆಂತ ಆಪರೇಷನ್ ಆಗ್ಲಿ ಅವ್ರಿಗೂ ಸಲಹೆ ಕೊಟ್ಟು ಈ ತರ ಮಾಡ್ಕೊಡ್ರಿ, ಈ ತರ ಮಾಡ್ಕೊಡ್ರಿ ಅಂತ ಒಂದು ಮಾರ್ಗದರ್ಶಿ ಕೊಟ್ಟು ಮಾಡಿಸ್ ಕಳ್ಸವ್ರೆ. ಎಷ್ಟೋ ಜನ ನಮ್ಮ ಹತ್ರ ಬಂದು ನಿಮ್ ಡಾಕ್ಟರ್ ಚೆನ್ನಾಗಂತ ನಮ್ಗೆ ಫೋನ್ ಮಾಡ್ರಿ ಅಂತ. ಹೆಂಗ್ ಫೋನ್ ಮಾಡಿ ಅಲ್ಲಿ ನೋಡಿದ್ರು ಭಯ ಆತ ಜನಗಳು ನಿಂತ್ಕೊಳಕ್ಕೆ. ನಾನು ಹೊಡೆದಾಗ್ತಾರೆ, ನಾನು ಮಾತಾಡಲ್ಲಪ್ಪ ಅವ್ರನ್ನ ಅಂತ ಹೇಳ್ಬಿಟ್ಟಿದೀನಿ. ಈ ತರ ಅವರೊಂದು ನಮ್ಮ ತಾಲೂಕಿನ ಒಂದು ಹೆಮ್ಮೆ ಅಂತ ಹೇಳಕ್ಕೆ ನಮ್ಗೆ ಅದೊಂದು ಆಧಾರ ಒಂದು ಸಾಕು. ಅದರಲ್ಲಿ ಮೊದಲಿಗೆ ನಾವು ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರ ಒಂದು ಆಚರಣೆ ಮಾಡಿದ್ವು ನಾವು ಎರಡ್ ಮೂರು ತಿಂಗಳಲ್ಲಿ. ನಮ್ಮ ಸ್ವಾಮಿಗಳನ್ನ ನಾವು ಆಹ್ವಾನ ಮಾಡಿದ್ವಿ. ಸ್ವಾಮಿ ಎಲ್ಲಾರ ಬಗೆವಾಗಿ ಬರ್ತಾ ಇದ್ರೆ ನಮ್ಮ ಪರವಾಗಿ ಒಂದ್ಸಲ ಬಂದು ಮಾತಾಡಿದ್ರು. ಆದ್ರೆ ಕಾಲಾವಕಾಶ ಆವಾಗ ಪಾಪ ಅವ್ರು ಬರಕ್ ಆಗಿಲ್ಲ. ಹಾಸ್ಪಿಟಲ್ ರಿಟರ್ನ್ ಆಗ್ತಾರೆ. ಮಂಜು ಅವರೇ, ನಾನು ಒಂದು ಹೊತ್ತಿ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಲೇಟ್ ಆದದೆ, ಇವತ್ ಶ್ರೀನಿವಾಸ ಕಲ್ಯಾಣ, ನೀನ್ ಊರಿಗೆ ಬಂದ್ಬಿಡು ಮನೆ ಹತ್ರ ಅಂತ ಹೇಳಿದ್ರು. ನಾನು ಸರಿಯ ಸ್ವಾಮಿ ಆಯ್ತು ಬಿಡಿ ಸ್ವಾಮಿ ಅಂದ್ರೆ ನಾವೆಲ್ಲ ಬ್ರಹ್ಮೇಗರ ಆರಾಧನೆ ಮುಗಿಸ್ಕೊಂಡು ಮನೆಗೆ ಬಂದ್ವು. ಮನೆ ಬಂದ ತಕ್ಷಣ ಫೋನ್ ಮಾಡಿದ್ವಿ, ಬರ್ತಾ ಇದ್ದಾರೆ ಇಲ್ಲ ಅಂತ. ಸ್ವಾಮಿ ಬರ್ತೀವಿ ಸ್ವಾಮಿ, ಈಗ ತಾನೇ ಬಂದೇನ. 10 ಜನ ಬರ್ಲೇಬೇಕು ನಾನು ಮನೆಗೆ ಇವತ್ತು, ಇಲ್ಲ ಅಂದ್ರೆ ನಿಮ್ಗೆ ಅಂದ್ರು. ಸರಿ ಸರ್ ಬರ್ತೀನಿ, ಮಾತು ತಪ್ಪಲ್ಲ ಅಂದೆ. ಅದೇ ಪ್ರಕಾರವಾಗಿ ನಮ್ಮ ಹುಡುಗರು, ನಮ್ಮ ಟೀಮ್ ಎಲ್ಲ ಸೇರಿ, ನನ್ನ ತಮ್ಮ ಇವರೆಲ್ಲ ಸೇರಿ ಹೋದ್ವು ನಾವು. ಹೋದ ತಕ್ಷಣ ಸ್ವಾಮಿಗಳು ಮಡಿಯಲ್ಲೇ ಇದ್ದಾರೆ. ಯಾಕೆ ಸ್ವಾಮಿ ಹಿಂಗ ಇದ್ದೀರಾ ಅಂತ ನಾನು ಒಂದು ಕೇಳ್ದೆ ಒಂದು ಮಾತು, ಸ್ವಾಮಿ ಪ್ರಸಾದಕ್ಕೆ ಇಲ್ಲಿ ಬರ್ತೀರ, ನಾನು ನಿಮ್ ಮನೆಗ್ ಬರ್ಲಾ ಅಂತ ಒಂದು ಮಾತು ಕೇಳ್ಬಿಟ್ಟೆ. ಅವ್ರ ಪರಿಸ್ಥಿತಿ ಹೆಂಗಿತ್ತೋ ಗೊತ್ತಿಲ್ಲ ಪಾಪ, ಅವಾಗಿಂದ ಡ್ಯೂಟಿಯಿಂದ ಬಂದವರು ಪಾಪ. ಅಮ್ಮಣ್ಣಿ ಅವರು ಅಪ್ಪದ ಮನೆಯಲ್ಲಿ ಇಲ್ಲ ಅವರು. ಇವರೇ ಓನ ಕೂತ್ಕೊಂಡು ಮಾದಿಯಲ್ಲಿ ಯಾರು ಕರೆಸಿ ಮಾಡಿಸಿದಾರೋ ಏನೋ ಗೊತ್ತಿಲ್ಲ. ನಮಗೋಸ್ಕರ ಪಕ್ಷ ತರ ನಿಂತೈತೆ, ಇನ್ನ ಬರಿಲ್ಲ ಅತಿಥಿಗಳು ಊಟಕ್ಕೆ ಅಂತ. ನನ್ ಕಣ್ಣಲ್ಲಿ ನೀರು ಬಂದು, ಈ ಜನ್ಮ ಈ ಋಣ ತೀರ್ಸೋದು ಯಾವಾಗಪ್ಪ ನಾನು ಅನ್ಸ್ಬಿಟ್ಟೆ. ನಾವೇ ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗಿದ್ದೀವಿ. ನಮ್ಮ ಆರಾಧನೆಯಲ್ಲಿ ನಿಂತ್ಕೊಂಡಿದ್ರು ಸ್ವಯಂಭು ಒಬ್ಬರೇ ಪಾಪ 20 ಜನ ಹುಡುಗರಿಗೂ ಬಡಿಸಿ 20 ಜನಕ್ಕೆ ಮೇಂಟೈನ್ ಮಾಡಿ ಅದೆಲ್ಲ ಸಂತೋಷ ತೃಪ್ತಿ ಬೆಳೆಸಿ ಲಾಸ್ಟ್ ಗೆ ಎದ್ದ ತಕ್ಷಣ 1 ನಿಮಿಷ ಹೋಗ್ಬೇಡ್ರಿ ಅಂದ್ರು. ಸರಿ ಸ್ವಾಮಿಂದೆ. ನಮ್ಮ ಸುಧಾ ಸ್ವಾಮಿಗಳಾಗಂತ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ, ಅರ್ಜುನ ಪ್ರತಿಷ್ಠೆ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕರು ಅವರು ಬಂದ್ರು. ಇವ್ರು ಕರ್ಸ್ಕೊಂಡಿದ್ರು. ನನಗ ತಾಂಬೂಲ ಕೊಟ್ಟು ದಕ್ಷಿಣ ಕೊಟ್ಟು ಸನ್ಮಾನ ಮಾಡಿ ಒಂದು 5,000 ರೂಪಾಯಿ 10,000 ರೂಪಾಯಿ ತಾಂಬೂಲದಲ್ಲಿ ಇಕ್ಕಿ ಬಾಪ ಇಲ್ಲಿ ಅಂದ್ರು. ಏನ್ ಸ್ವಾಮಿ ಇದು ಅಂದೆ. ಬನ್ನಿ ನಿಂತ್ಕೊಂಡೆ. ನಮ್ದೊಂದು ಮೂರ್ತಿ ಬಿಂಬ ಇತ್ತು. ಆ ಬಿಂಬ ಶಿಥಿಲ ಆಗೈತೆ, ಜಲಾದಿವಾಸ ಮಾಡ್ಬಿಟ್ಟು ನಾವು. ನಮ್ಗೆ ನೆಕ್ಸ್ಟ್ ನಮ್ಮ ಉತ್ಸವಕ್ಕೆ ನಮ್ಗೆ ಒಂದು ಬಿಂಬ ಶ್ರೀನಿವಾಸ ದೇವ್ರು ಬೇಕು ಅಂದು. ನಾನು ಕಪಿ ಆಗ್ಬಿಟ್ಟು, ಏನ್ ಸ್ವಾಮಿ ಈ ತರ ಹೇಳ್ತೀರಾ ಅಂತ. ಮಾಡ್ಲೇಬೇಕು, ನೀನೇ ಮಾಡ್ಬಿಟ್ಟು. ನಾವು ಸುಮಾರು ತಮಿಳ್ನಾಡು ಎಲ್ಲ ಹೋಗ್ಬೇಕು ಅನ್ಕೊಂಡಿದ್ವು. ಅದರ ಪರವಾಗಿ ನಾವೆಲ್ಲರಿಗೂ ಇಷ್ಟ. ನಮ್ಮ ಮಂಜುನಾಥಾಚಾರ್ಯ ಮೂಲ ಒಳಗಡೆ ಇರುವ ಉತ್ಸವ ಮೂರ್ತಿ ಮಾಡಿ ಕಲ್ಯಾಣ ವೆಂಕಟೇಶ್ವರನ ಅವತ್ತು ಅವತ್ತು ಕಲ್ಯಾಣೋತ್ಸವ ಅಲ್ಲ ಸ್ವಾಮಿ, ಕಲ್ಯಾಣೋತ್ಸವ. ಅದೇ ಅಂಗವಾಗಿ ಇವ್ರು ತಂಬಿಳ ಕೊಟ್ಬಿಟ್ರು. ನಾನ್ ತಗೊಂಡು ಬಂದ್ಬಿಟ್ಟು ಧೈರ್ಯವಾಗಿ. ಇಲ್ಲಿ ಮನೆಯಲ್ಲಿ ನೋಡಿದ್ದೆ, ಒಂದ್ ಚೆಕ್ಕೆ ತರ ಒಂದೇ ಅಂಟಿಸ್ಕೊಳ್ಳೋದು. ಅದು ಮಾಡೋಣ ಬಿಡಿ, ಏನ್ ದೊಡ್ಡ ಕೆಲಸ ಅಲ್ಲ ಅನ್ಕೊಂಡು ಬಂದ್ಬಿಟ್ಟೆ. ಮತ್ತೆ ಇಲ್ಲಿ ಬಂದು ವೀಕ್ಷಣೆ ಮಾಡಿದ್ರೆ ನಮ್ಮ ಸುಧಾ ಸ್ವಾಮಿ ಮಗ ಪವನ್ ಅವರು, ಆತರ ಬೇಡ ಸ್ವಾಮಿ, ನಮ್ ಬೇಕಾಗಿರೋ ನಮ್ ಫೋಟೋ ಕಳ್ಸಿ ಆತರ ಮಾಡ್ಕೊಡ್ಬೇಕು ಅಂದ್ರು. ನಾನು ಇವ್ರಿಗೆ ಅಡ್ಡಿ ಹೇಳಕ್ಕಾಗಲ್ಲ, ಅವ್ರ ಬದಲು ಹೇಳಕ್ಕಾಗಲ್ಲ, ತಗೊಳ್ಕೊಂಡ್ ಬಿಟ್ಟೆ. ಸರಿ ಮಾಡ್ಕೊಡ್ತೀನಿ ಸ್ವಾಮಿ, ಫೋಟೋ ಕಳ್ಸಿದ್ರು. ತಿರುಪತಿ ಸಾಕ್ಷಾತ್ ಮಹಾನುಭಾವ ತಿರುಪತಿಯಲ್ಲಿ ನಿಂತಾವಲ್ ನೋಡು, ಅದೇ ಆಕಾರ ಕಾಣಿಸ್ತಾ ಐತೆ. ಏನಪ್ಪಾ ಮಾಡೋದು ಅಂತ ನಾನು ಸರಿ ಮಾಡ್ಕೊಡ್ತೀನಿ. ಒಂದು ಪ್ಯಾಟ್ರನ್ ಮಾಡಿ 2 ಪ್ಯಾಟ್ರನ್ ಮಾಡಿದ್ರೆ ನನಗೆ ಹಿಡಿಸಿಲ್ಲ. ಇವ್ರು ನಮ್ ಸರ್ ಬಂದೆ ಗಾಡಿ ಹಾಕೊಂಡು ಇವ್ರು 3-4 ಎಲ್ಲ ಏನ್ ಮಾಡ್ತಾ ಇದ್ಯಾ ಅದ್ ನೋಡ್ಸಕ್ಕೆ ನನ್ಗೆ ನಾಚಿಕೆ. ಅದ್ ಸೆಟ್ ಆಗಿಲ್ಲ. ನನ್ ಫ್ಯಾಕ್ಟ್ರಿ 2 ಐತೆ, ಇಲ್ಲೊಂದ್ ಐತೆ, ಬೆಂಗಳೂರೊಂದಲ್ಲಿ ಐತೆ. ಅಲ್ಲಿ ಮಾಡ್ತಾ ಇದ್ದು. ಆಮೇಲೆ ಏನಾಯ್ತು ಅಂತ ನಾನ್ ಮನಸ್ಸಿಗೆ ತೋಚಿಲ್ಲ ಯಾವ ತರ ಪ್ಲಾನ್ ತಗೋಬೇಕಿದ್. ನಮ್ ಕಲ್ಲಿನಲ್ಲಿ ಬ್ರಾಸಲ್ಲಿ ಪಂಚಲೋಹದಲ್ಲಿ ನಾವು ಪ್ರಚಂಡರು ಇದ್ರಲ್ಲಿ ಯಾವ ತರ ತಗೋಬೇಕು ಮೂಡು ಅಂತ ನಾವು ಇದ್ ಮೈ ಕೈ ತಿರುಮಲ ದೇವರದಲ್ಲಿ ಹೆಂಗೈತ ಕೈ ಸೇಮ್ ಅದೇ ಆಕಾರ ತಗೋಬೇಕು. ಟೈಂಜ್ ಅಟ್ಯಾಚ್ ಬರೋದು. ಅಟ್ಯಾಚ್ ಕೂಡ ನಮ್ ಸ್ವಾಮಿ ಹೊಡಿತಾನೆ, ನಾ ಗೋಸ್ ಕಟ್ಟಕ್ಕೆ ಎಟ್ಲ ಬಿಡ್ತಾನು ಅಂತ. ಇಲ್ಲಿ ಟಾಚಾಟ್ ಆಗ್ಬಾರ್ದು. ಇದು ನಿಲ್ಲಕ್ಕೆ ಚಾನ್ಸ್ ಇಲ್ಲ. ಕಲ್ಲಲ್ಲಿ ನಿಲ್ತಾರೆ, ಮೋಲ್ಡಿಂಗ್ ಅಲ್ಲಿ ಇದ್ರಲ್ಲಿ ನಿಲ್ಲಕ್ಕಿಲ್ಲ. ಬಚ್ಚನೆ ಅಂತ ಇದ್ರು ಪೂರ್ವ ಕಾಲದ ವರ್ಕ್ ಇದು. ಸರಿ ಅಂತ PhD ಮಾಡೋರು ನಮ್ ದಾವಣಗೆರೆಯಲ್ಲಿ ಹರೀಶ್ ಅಂತ ನಮ್ ಫ್ರೆಂಡ್, ದಾವಣಗೆರೆ ಅವರು ಸ್ಟ್ಯಾಚ್ಯೂ ವರ್ಕ್ ಅವರು PhD ಮಾಡಿ ಡಬಲ್ ಡಿಗ್ರಿ ಮಾಡ್ಕೊಂಡವ್ರೆ. ಅವ್ರ ಸಲಹೆ ಪಡೆದೆ ಯಾವ ತರ ಮಾಡೋಣ ಇದು ಪ್ಲಾನ್ ಅಂತ. ಈ ತರ ಮಾಡಿದ್ರು. ಸರಿ ಮಾಡೇ, ನೀನು ಬಂದ್ಬಿಟ್ಟಿಲ್ಲ ಅಂದೆ. ಬೇಡ ನಾನು ಕೊಡ್ತೀನಿ, ನೀನು ಮಾಡ್ಕೊಡು ಅಂದೆ. ಅವನು ರಫ್ ನೀನ್ ಹಾಕು, ನಾನು PhD ಮಾಡ್ಕೊಡ್ತೀನಿ ಅಂದೆ. ಸರಿ ಹಂಗೆ ಮಾಡ್ಬಿಡು ಮಾಡಿದ್ನು. ನನಗೆ ಅವ್ರು ಪಾಪ ಅವ್ರಿಗೊಂದು ಫ್ಲಾಶ್ ಆಗಿಲ್ಲ. ಯಾವ ತರ ಅವ್ರಿಗೂ ಫ್ಲಾಶ್ ಆಗಿಲ್ಲ. ಯಾರು ಮಾಡ್ಸಿಲ್ಲ ಇದು. ಎಲ್ಲೋ ನಮ್ಮ ಪವನ್ ಸ್ವಾಮಿ ಎಲ್ಲೋ ದೇವಲೋಕದಿಂದ ತಂದ ನಾವು ಫೋಟೋ. ಸರಿ ಏನಪ್ಪ ಅಂದ್ರೆ ಅವ್ರು ಕೊಟ್ಬಿಟ್ಟು ಮಾಡಪ್ಪ ಅಂದ. ಇಬ್ರು ಕಮೆಂಟ್ ಮಾಡೋಣ. 5 ಮೆಂಬರ್ಸ್ ಒಬ್ಬರಿಂದ ವರ್ಕ್ ಮಾಡೋದಲ್ಲ ಇದು. 16 ಜನ ಮಾಡ್ಬೇಕು. ಒಂದೊಂದು ವರ್ಕ್ ಒಬ್ಬೊಬ್ರು, ಡ್ರಾಯಿಂಗ್ ಒಂದು, ಪ್ಲಾನ್ ಒಂದು, ಮಾರ್ಕಿಂಗ್ ಒಂದು, ವರ್ಕ್ ಒಬ್ರದ್ದು ಮಾಡ್ಬೇಕು, ಮುಖಗಳೇ ಒಂದು ಮಾಡ್ಬೇಕು, ನಕಾಸ್ ಡಿಸೈನ್ ವರ್ಕ್ ಮಾಡೋದು ಒಬ್ರು. ಇಷ್ಟು ಜನ ವರ್ಕ್ ಇರ್ತಾ ಇದರಲ್ಲಿ. ನಮ್ ಡಾಕ್ಟರ್ ಒಂದ್ಸಲಿ ಬಂದು, ಏಪ್ಪ ಎಲ್ಲಾರು ಮಾಡ್ತಾರೆ, ನೀ ಕರ್ರಾವಲ್ಲ ಮಾಡೋರು ಅವರು ಅಂದ. ನನ್ ಸ್ವಾಮಿ ಶ್ರೀನಿವಾಸ ಆಸ್ಪತ್ರೆಯಲ್ಲಿ ಎಲ್ಲಾ ಟೆಸ್ಟ್ಗಳು ಎಲ್ಲ ಐತೆ. ಇಬ್ಬರು ರಂಗರಾವ್ ಡಾಕ್ಟರ್ ಒಬ್ರು ಹೆಸರಲ್ಲಿ ಇದೆ. ತುಂಬಾ ನಾನ್ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಸರಿ ಆಯ್ತು ಅಂತ ತಗೊಂಡ್ ಬಂದೆ ನಾನು. ನಮ್ PhD ನಮ್ ಫ್ರೆಂಡ್ ಮಾಡ್ಕೊಟ್ರು. ನಾನು ಕೊಟ್ಟೆ ಅವ್ರಿಗೆ ಡೈರೆಕ್ಷನ್. ಈ ತರ ಹಂಗಲ್ಲ ಮಾಡೋದು, ಈ ತರ ಕೈ ಓಪನ್ ಬರಬೇಕು, ಇಲ್ಲಿ ಬರಬೇಕು, ಇದೇ ಕಳೆದಲ್ಲಿ ಇರಬೇಕು ಅಂತ. ಅವರು ಇವತ್ತು ಮಾಡಿಲ್ಲ ಎಲ್ಲೋ. ನನ್ನ ಡೈರೆಕ್ಷನ್ ನಾವು ಇದು ಕೂತು ಮಾಡಿದ್ದಂತ ಈ ಕೆಲಸ.
ಈ ಶ್ರೀನಿವಾಸ ದೇವ್ರು ತುಂಬಾ ಕಣ್ಣು ತುಂಬಾ ನಿದ್ರೆವಾಗೋದು ಕಣ್ಣಲ್ಲೇ ಕಾಣಿಸ್ತದೆ. ಯಾಕಂದ್ರೆ ಪ್ರಿಂಟ್ ಆಗ್ಬಿಟ್ಟು ನಮ್ಗೆ ಇವ್ರು ಮಾಡ್ಕೊಡ್ಬೇಕು ಇದೇ ತರ ಬರಬೇಕು ಅಂತ. ಇಲ್ಲಾಂದ್ರೆ ಹೆಸರಿಲ್ಲ ನಮ್ಗೆ. ಇವ್ರ ಹತ್ರ ಹೆಸರು ಕಟ್ಕೊಂಡು ನಾವು ಬದುಕಿ ಪ್ರಯೋಜನ ಇಲ್ಲ. ಆತರ ಹೆಸರು ಇತ್ತು ನಮ್ಗೆ. ಆತರ ಬೆಳೆಸ್ಕೋಬೇಕು ಅಂತ ಶ್ರೀನಿವಾಸ ನಮ್ಮ ಕನಸಲ್ಲಿ ನೆಲೆಸ್ಕೊಂಡು ಕಣ್ಣು ತುಂಬಿಕೊಂಡು ಮಾಡಿಸ್ಕೊಂಡ್ರಿ ಅಂತ ಕೆಲಸ ಇದು. ಸ್ವಸ್ತಿ. ಎಲ್ಲರಿಗೂ ನಮಸ್ಕಾರ. ನಾನು ಏನ್ ತಪ್ಪು ಮಾಡಿದ್ರೆ ಓಂ ನಮೋ ವೆಂಕಟೇಶ ಗೋವಿಂದ. ದಾರ ಮುಟ್ಟಿಸಿರಪ್ಪ. ಕೋಲಾಟ ಕೇಳಿದ್ದೇನೆ. ರೆಡಿ ಇರೋ 20 ನಿಮಿಷ ಬಂದ್ಬಿಡ್ತೀವಿ ಅಂತ ಹೇಳಿ. 20 ನಿಮಿಷ ಬಂದ್ಬಿಡ್ತೀವಿ.